ಕ್ಷೇತ್ರದಾಗ ಏನು ಮಾಡಿದಿ ಅನ್ನೋದು ಗೊತ್ತೈತೆ. ಯಾವುದೋ ಒಡ್ರೆಟ್ಟೆಗಿರೋಂಥದ್ದನ್ನು ದುಡ್ಡು ತೊಗೊಂಡು ಕಳಿಸಿ ನಿನ್ನ ಹೊಲಕ್ಕೆ ಲಿಫ್ಟ್ ಇರಿಗೇಷನ್ ಮಾಡ್ಕೊಂಡಿರಿ, ಅದನ್ನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಅದು 14 ಕೋಟಿ, ಎಷ್ಟು 14 ಕೋಟಿ ತಂಗಡಿಗೆ ಯಾವ ಸರ್ಕಾರದ ದುಡ್ಡು ತಂದು ಕಳಿಸಿ ತಂಗಡಿಗೆ ತನ್ನ ಹೊಲಕ್ಕೆ ಹಾಕೋದಿಲ್ಲ. ಲಿಫ್ಟ್ ಇರಿಗೇಷನ್ SC ST ಗ್ರ್ಯಾಂಟ್ನ 14 ಕೋಟಿ ದುಡ್ಡು ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಮತ್ತೆ ಸುಮ್ಮನೆ ಹೇಳಂಗಲ್ಲ. 14 ಕೋಟಿ ಎರಡು ಲಿಫ್ಟ್ ಇರಿಗೇಷನ್ ತನ್ನ ಹೊಲಕ್ಕೆ ಹಾಕೊಂಡನ. ಪಕ್ಕದ ಹೊಲದವ್ರಿಗೆ ಏನಂತ ಹೇಳ್ಯಾನ 50-50 ಗೊತ್ತೈತೆ ನಿಮ್ಗೆಲ್ಲ, ಪತ್ರಕರ್ತರಿಗೆ ಗೊತ್ತೈತೆ ನಿಮ್ಗೆ. ನೀವು ಹೇಳಕ್ಕಿಂತ ಮುಂದೆ ನೋಡಕತ್ತೀರಿ ಅಷ್ಟೇ. ಇವು ಇಂಥವೆಲ್ಲ ಮಾಡಿ ನನ್ನ ತಂಗಡಿಗೆ ಯಾರಿಗೆ ಕನಗಿರಿ ಕ್ಷೇತ್ರದಿಂದ ಮೋಸ ಮಾಡಿದಂಗಲ್ವಾ? ಕನಗಿರಿ ಕ್ಷೇತ್ರ ಜನರಿಗೆ ಲಿಫ್ಟ್ ಇರಿಗೇಷನ್ ಮಾಡಿ ಕೊಡ್ಬೇಕಾಗಿತ್ತು, ಅದನ್ನ ಯಾಕೆ ಮಾಡಿಲ್ಲ? ನೀವು ಓದ್ ಇಲೆಕ್ಷನ್ ನಾ ಏನೂ ಇಟ್ಟೇ ಇಲ್ಲ, ತೆಗದೇ ಇಲ್ಲ ಅವನ್ನ, ಹಂಗ ಇಟ್ಟೀನಿ. ಈಗ ತೆಗಿತೀನಿ ಮುಂದ. ಏನೋ ಅಂತಾರಲ್ಲ, ಕಾಗಿ ಕೋಗಿಲಿಗೆ ಹೇಳ್ತಿತ್ತಂತ, ಎಷ್ಟು ಕರ್ಗೈತಿ ನೋಡಂತ. ಕಾಗಿ ಕೋಗಿಲಿಗೆ ಹೇಳ್ತಿತ್ತಂತ. ಕೋಗಿಲೆ ನಿನಕ್ಕಿಂತ ಬೆಟರ್ ಐತೆ, ನಿನಕ್ಕಿಂತ ಒಳ್ಳೇದೈತಿ ಕೋಗಿಲೆ. ಅದನ್ನ ಮನಸ್ಸಿನಾಗಿಟ್ಟು ಅದನ್ನು ಬಿಟ್ಟು ನಿಂದು ಸ್ಟೋರಿ ನಾನು ನಾಳೆ ಎಲ್ಲ ಬಿಚ್ಚಿಡ್ಬಲ್ಲ, ಇನ್ನೂ ಟೈಮ್ ಐತೆ, ಅದಕ್ಕೆ ಸುಮ್ಮನೆ ಇನ್ನೂ 2.5 ವರ್ಷ ಟೈಮು, ಅರ್ಜೆಂಟ್ ಇಲ್ಲ. ಈ ಕ್ಷೇತ್ರ ಜನರು ನಿರ್ಧಾರ ಮಾಡ್ಯಾರ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಬಿಡು. ನಾನು ನೋಡ್ರಿ, ನನ್ನ ಗೆಲುವು ನನ್ನ ಕೈಯಾಗಿಲ್ಲ. ನನ್ನ ಗೆಲುವು ಏನಿದ್ರು ಈ ಕ್ಷೇತ್ರ ಜನರ ಕೈಯಾಗಿಲ್ಲ. ಈ ಜನರು ಮನಸ್ಸು ಮಾಡಿದ್ರೆ ಗೆದ್ರ, ಗೆಲ್ಸಿದ್ರ ಸೇವೆ ಮಾಡ್ತೀನಿ, ಇಲ್ಲಂದ್ರೆ ಮತ್ತೆ ಹೋರಾಟದ ಹಾದಿಯನ್ನು ಹಿಡಿತೀವಿ, ಹೋರಾಟವನ್ನು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ನಾನು ಕೆಲಸನ ಮಾಡ್ಕೊಂತ ಇರ್ತೀನಿ. ರಕ್ತದಾಗ ಬರೆದು ಕೊಡ್ತೀನಿ. ಯಾರು ಕೇಳಿದ್ರೆ ನಿನಗೆ ರಕ್ತ ಬರೀ ಕೊಡ್ತೀನಿ ಅಂತ? ಯಾರು ಕೇಳಿದ್ರಪ್ಪ ನಿನಗೆ ರಕ್ತದ ಬರೆದು ಕೊಡುವಂಥದ್ದು? ನಿನ್ನ 50 ಎಕರೆ 100 ಎಕರೆ ಹೆಂಗೆ ಸಂಪಾದನೆ ಮಾಡಿ ಅಂತ ಗೊತ್ತಿಲ್ಲ. ಶಿವರಾಜ್ ತಂಗಡಿಗೆ ಮೊದಲನೇ ಸತಿ ಬಂದದ್ನೇ ಡೀಸೆಲ್ಗೆ ರೊಕ್ಕಿಲ್ಲ. ಹೌದು, ಗೊತ್ತೈತಿ ಜನರಿಗೆ ಡೀಸೆಲ್ಗೆ ರೊಕ್ಕಿಂತ ಇಲ್ಲ ಅಂತಂದು. ಶಿವರಾಜ್ ತಂಗಡಿಗೆ ಒಬ್ಬ ವ್ಯಾಪಾರಸ್ಥ ಅನ್ನೋದನ್ನು ಗೊತ್ತೈತಿ ಈ ಕ್ಷೇತ್ರ ಜನರಿಗೆ. ಒಬ್ಬ ಬಿಸ್ನೆಸ್ ಮನ್ ಆಗಿದ್ದ, ಅವನೊಬ್ಬ ಗ್ರ್ಯಾಂಟ್ ಮಾಡ್ತಿದ್ದ, ಅವನ ಹತ್ರ ಡೀಸೆಲ್ಗೆ ರೊಕ್ಕಿಲ್ಲ, ಗೊತ್ತೈತೆ. ಈಗೂ ನಿನ್ನ ಇಲೆಕ್ಷನ್ದಾಗ ಡೀಸೆಲ್ ಹಾಕ್ಸಿದ್ದು ರೊಕ್ಕ ಕೊಟ್ಟಿಲ್ಲ ಅನ್ನೋದು ಗೊತ್ತೈತಿ, ಜನರಿಗೆ ಗೊತ್ತಿಲ್ಲ. ಈ ಕ್ಷೇತ್ರ ಜನರಿಗೆ ನಂದು ನಿಂದು ಎಲ್ಲ ಗೊತ್ತೈತಿ. ನಂದು ಗೊತ್ತೈತಿ, ನಿಂದು ಗೊತ್ತೈತಿ. ಹಿಂದಿನ 5 ವರ್ಷದ ನೀನೇನು ಮಾಡಿ ಅನ್ನೋದು ಗೊತ್ತೈತಿ. ಯಾವ ಪುರುಷಾರ್ಥಕ್ಕೆ ನೀನು ಗೆಲ್ಲಿಸ್ಬೇಕು ಈ ಕ್ಷೇತ್ರ ಜನರು? ಇಲ್ಲಿ ನೋಡಕತ್ತೀನಿ, ನಾನೇ ಹೇಳಕತ್ತೀನಿ, ಬಾ ಹಂಗಾರ ನಾನು ಎಷ್ಟು ತಂದಿನ ರೋಡಿಗೆ ಕೆಲಸ, ನೀ ಎಷ್ಟು ತಂದಿದ್ದ ರೋಡಿಗೆ ಕೆಲಸ ತಂಬರ್ಲಿ. ಆಗಲೇ ಇಲೆಕ್ಷನ್ ಕೊಟ್ಟ ಅಣ್ಣ, 2.5 ವರ್ಷ ಐತೆ. ರಾಜೀನಾಮೆ ಕೊಡೋಂಥ ಅವಶ್ಯಕತೆ ಏನೂ ಇಲ್ಲ. ನಾನು ಕಮಿಟ್ಮೆಂಟ್ ಆಗಿದ್ದೀನಿ ಈ ಕ್ಷೇತ್ರ ಜನರಿಗೆ. 5 ವರ್ಷ ನನ್ನ ಆಯ್ಕೆ ಮಾಡ್ಯಾರ. ಇಲೆಕ್ಷನ್ ನನಗೇನು ಹೊಸದನು? ಇನ್ನೀಗ 2-3 ಇಲೆಕ್ಷನ್ ನನಗೆ ಟೈಮ್ ಇಲೆಕ್ಷನ್ ಮಾಡ್ಕೊತ ಬಂದೀನಿ. ಈಗಲ್ಲ, ಕಾಲೇಜ್ ಸ್ಟೂಡೆಂಟಿಂದನೇ ಇಲೆಕ್ಷನ್ ಮಾಡ್ಕೊಂತ. ಇಲೆಕ್ಷನ್ಗೆ ಎಂದೂ ಎದುರಂಗಿಲ್ಲ ನಾನು. ಈ ಕ್ಷೇತ್ರ ಜನರ ಆಶೀರ್ವಾದ ಇರೋವರೆಗೂ ನನಗೆ ಯಾವುದೂ ಹೆದರಿಕೆ ಇಲ್ಲ. ಅನ್ಸುತ್ತೆ ಸೋಲ್ಸ್ಯಾರ, ನಮ್ಮ ಮನೆಯಾಗಿದ್ದೀನಿ. 12,000 ಲೀಡ್ನಾಗ ಸೋಲ್ಸ್ಯಾರಂತ ನಮ್ಮ ಮನೆಯಾಗಿದ್ದೆ, ಹೋರಾಟ ಮಾಡ್ಕೊಂತಿದ್ದೆ, ಪಾರ್ಟಿ ಕೆಲಸ ಮಾಡಿದ್ದೆ. ಈಗ ನಿಮ್ಮ ಪಾರ್ಟಿಗೆ ಏನಾಗೈತೆ ಪರಿಸ್ಥಿತಿ? ನಿಮ್ಮ ಪಕ್ಷದೊಳಗನೆ ಏನೇನು ಮಾಡಕತ್ತಾರೆ ಈಗ? ನಿನ್ನೆಲ್ಲರೂ ನಿಮ್ಮ ವಿರುದ್ಧ ಅದಾರ ನನ್ನ ಬಗ್ಗೆ. ಮತ್ತೆ ಅವತ್ತು ಯಾವುದು ಇದಕ್ಕೆ ಗ್ಯಾರಂಟಿ ಯೋಜನೆಗೆ ಯಾರು ಬಂದಿಲ್ಲ. ನನಗೆ ಅಂಬ್ರೇಗೌಡರು ಫೋನ್ ಹಚ್ಚಿ ನೀವು ಹೋಗ್ರಿ ಅರ್ಜೆಂಟ್ ಅಂತ ಹೇಳ್ಯಾರ.